ಆಗಿಲ್ಲ. ಅಸಮಾಧಾನ ಆಗಿರೋದು ಭಾರತೀಯ ಜನತಾ ಪಾರ್ಟಿ ಅವರಿಗೆ. ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವರು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ವಿನಃ ರಾಜೀನಾಮೆ ಪತ್ರಿಕೆ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಚಾರಗಳು ಬೇರೆ. ಭಾರತೀಯ ಜನತಾ ಪಾರ್ಟಿಯವರು ಸರ್ಕಾರ ಮಾಡೋ ಸಂದರ್ಭದಲ್ಲಿ ಎಷ್ಟು ಸಮತೋಲನವನ್ನು ಕಾಪಾಡಿಕೊಂಡಿದ್ದಾರೆ ಅದನ್ನು ಮೊಟ್ಟ ಮೊದಲನೇದಾಗಿ ಅವರು ಸ್ವಲ್ಪ ನೋಡೋದು ಭಾಳ ಉತ್ತಮ. ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ ನಾಯಕರಾದ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಶೋಷಿತ ಸಮುದಾಯದವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಇಷ್ಟೊಂದು ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಸಹ ಅದರಲ್ಲಿ ವೇಣುಗೋಪಾಲರವರು ಇದ್ದರು, ಸುರ್ಜೇವಾಲಾ ಅವರು ಇದ್ದರು. ಈ ಒಂದು ತೀರ್ಮಾನದಲ್ಲಿ ಈ ಒಂದು ಸಂಪುಟ ಪುನರ್ರಚನೆ ಆಗುವ ನಮ್ಮ ಪಕ್ಷದಲ್ಲಿ ನಾಯಕತ್ವದ ಭಂಡಾರವೇ ಇದೆ. ನಮ್ಮ ಪಕ್ಷದಲ್ಲಿ ನಾಯಕತ್ವದ ದಿವಾಳಿತನ ಇಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋ ರೀತಿಯಲ್ಲಿ ಎಲ್ಲರೂ ಸಹ ನಾಯಕರೇ. 4 ಟರ್ಮು, 5 ಟರ್ಮು, 6 ಟರ್ಮ್ ಆಗಿರ್ತಕ್ಕಂಥ ಶಾಸಕರಿದ್ದಾರೆ. ಎಲ್ರಿಗೂ ಸಹ ನಾವು 48 ಜನ 140 ಜನರಲ್ಲಿ 48 ಜನ ಮೊಟ್ಟ ಮೊದಲನೇ ಬಾರಿ ಆಯ್ಕೆಯವರು ಇದ್ದಾರೆ. ಬಾಕಿಯವರೆಲ್ಲರೂ ಸಹ 3 ಟರ್ಮು, 4 ಟರ್ಮು, 5 ಟರ್ಮು, 6 ಟರ್ಮ್ ಅವರು ಸಹ ಇದ್ದಾರೆ. ಎಲ್ರಿಗೂ ಸಹ ಅವಕಾಶ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾದ ಒಂದು ದೊಡ್ಡ ಇತಿಹಾಸವನ್ನು ನಾವು ಸೃಷ್ಟಿ ಮಾಡೋದು ಏನು ಅಂದರೆ, ಒಬ್ಬ ಪೌರ ಕಾರ್ಮಿಕ ಮಗನಿಗೆ ಪೌರ ಕಾರ್ಮಿಕ ದಂಪತಿಗಳೇನಿದ್ರು ಅವ್ರ ಮಗನಿಗೂ ಸಹ ನಾವು ಮಂತ್ರಿ ಮಾಡಿದ್ದೀವಿ. ಈ ಇತಿಹಾಸಕ್ಕೆ ಎಲ್ಲಾದರೂ ಸಿಗುತ್ತೇನು ಭಾರತೀಯ ಜನತಾ ಪಾರ್ಟಿಯಲ್ಲಿ? ಅದರ ಜೊತೆಗೆ ನಮ್ಮ ಬೊಮ್ಮಾಯಿಯವರಿದ್ದರು, ಬೊಮ್ಮಾಯಿಯವರು ಸಾಹೇಬರು ಇದ್ದಾಗ 13 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇರಲಿಲ್ಲ. ಕೆಲವು ಜಾತಿಗಳನ್ನ ಕೈಯೇ ಬಿಟ್ಬಿಟ್ಟಿದ್ರು. ನಾವು ಎಲ್ಲ ಜಿಲ್ಲೆಗೂ ಅವಕಾಶಗಳನ್ನ ಕೊಡಬೇಕು ಅಂತ ಬಹುತೇಕ ಜಿಲ್ಲೆಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಕೆಲವು ಸಂದರ್ಭದಲ್ಲಿ ಹೋದ ಬಾರಿ ಇದ್ದ ಸಚಿವರಿಗೆ ಈ ಬಾರಿ ಅವಕಾಶಗಳಿರಲಿಲ್ಲ. ಯಾಕಂದರೆ ಅವ್ರಿಗೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ಆ ಒಂದು ತೀರ್ಮಾನವನ್ನು ಒಂದು ಗೈಡ್ಲೈನ್ಸ್ ಮಾಡ್ಕೊಂಡಿದ್ವಿ. ನಾವು ಈಗಾಗಲೇ ನೀವು ಆ ಪಟ್ಟಿ ನೋಡಿರ್ಬೋದು. SC, ST, OBC, ಮೈನಾರಿಟಿ, ಲಿಂಗಾಯತರು, ಒಕ್ಕಲಿಗರು, ಕ್ರಿಶ್ಚಿಯನ್ಸರು ಎಲ್ರಿಗೂ ಸಹ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈ ಥರ ಪ್ರಜಾಪ್ರಭುತ್ವದಲ್ಲಿ ಇನ್ಕ್ಲೂಸಿವ್ ಗೌರ್ಮೆಂಟ್ ಅಂತ ಏನಾದರೂ ಇದ್ದರೆ, ಎಲ್ಲರೂ ಒಳಗೊಂಡಂಥ ಸರ್ಕಾರ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಎಲ್ಲೂ ಸಹ ಅಸಮಾಧಾನ ಇರೋದಿಲ್ಲ. ಕೆಲವು ಸಂದರ್ಭದಲ್ಲಿ ಅದಾಗಿರುತ್ತೆ. ಅದನ್ನು ಈಗ ಎಲ್ರಿಗೂ ಸಹ ಮಾತಾಡಿದ್ದೀವಿ. ಎಲ್ಲರೂ ಸಹ ತಮ್ಮ ರಾಜೀನಾಮೆಯನ್ನು ಸಹ ವಾಪಸ್ ತೆಗೆದುಕೊಂಡಿದ್ದಾರೆ. ಈಗ ನೀವು ಅಲ್ಲಿ ನೋಡಿ ಬೆಂಕಿ ಹಚ್ಚಕ್ಕೆ ನೋಡ್ತೀರಾ? ಬಂದೆ ಈಗ ಮುಖ್ಯಮಂತ್ರಿಗಳು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಅವರು ರಾಜೀನಾಮೆ ಸರ್ಕಾರದಲ್ಲಿ ಯಾರಾದರೂ ಹೋಗಿ ಕೊಟ್ಟರೆ ಅವ್ರು ರಾಜೀನಾಮೆಗೆ ಅಂಗೀಕಾರ ಮಾಡ್ತಾರೆ. ಪಕ್ಷದಲ್ಲಿರ್ತಕ್ಕಂಥವ್ರು ಯಾರಾದರೂ ನನ್ನ ಹತ್ರ ರಾಜೀನಾಮೆ ತೆಗೆದುಕೊಂಡು ಬಂದರೆ ಅವ್ರನ್ನ ನಾನು ಸಮಜಾಯಿಸಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಈಗ 20ಕ್ಕೂ ಹೆಚ್ಚು ಜನ ಶಾಸಕರ ಅಸಮಾಧಾನ ಇದೆ. ಬಿಜೆಪಿ ಒಂದು ಭಾಗದ ಟೀಕೆಗಿಂತ ನಿಮ್ಮಲ್ಲಿರುವಂತವರೇ ಅಸಮಾಧಾನ. ಈಗ 3 ವರ್ಷಕ್ಕೊಂದ್ಸರಿ ಮತ್ತೆ ರಿಪೀಟ್ ಮಾಡಿದ್ರಾ? ಹೊಸಗಳಿಗೆ ಕೊಡ್ತೀವಿ ಹಳಬಿಗೆ. ಈಗ ಕೆಲವು ಸಮುದಾಯದಲ್ಲಿ ಕೆಲವು ನಾಯಕರಿದ್ದಾರೆ, ಅವರು ಬೆಳೆದು ನಿಂತಿದ್ದಾರೆ, ಅವ್ರನ್ನ ಹಾಳು ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಸಮುದಾಯದಲ್ಲಿ ಭಂಡಾರವೇ ಇದೆ, ನಾಯಕತ್ವ ಭಂಡಾರವೇ ಇದೆ. ಎಲ್ಲರೂ ಸಹ ಸಮಾಧಾನ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಕೆಲವು ಸಮುದಾಯಕ್ಕೆ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ ಅಂತ ಇರ್ತಾರೆ ನೋಡಿ, ಅವ್ರಿಗೆ ಯಾವತ್ತೂ ಸಹ ಪ್ರಾತಿನಿಧ್ಯ ಸಿಗದೇ ಇರ್ತಕ್ಕಂಥ ಸಮುದಾಯಗಳಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದೀವಿ. ನಾಯಕರಲ್ಲೇ ಈಗ ನಿನ್ನೆ ನೋಡ್ಬೇಕಾದ್ರೆ ಯಶವಂತರಾಯಗೌಡ ಪಾಟೀಲ್ ಹೇಳಿದ್ರು, ನಂದು MP ಪಾಟೀಲ್ ನೇರ ಯುದ್ಧ ಇಲ್ಲ ಅಂತ ಹೇಳಿ. ಅದು ಈಗ ಶಾಸಕರಲ್ಲೆಲ್ಲ ಹೆಂಗೆ ನಡೀತಾ ಇದೆ? ಏನಿಲ್ಲ, ನಾನು ರಾಯಗೌಡ್ರಿಗೆ ಮಾತಾಡಿದ್ದೀನಿ, ಯಶವಂತರಾಯಗೌಡ್ರಿಗೆ ನಂತರ ಮಾತಾಡ್ದೇನೆ ಬಗೆಹರಿಸ್ತೀವಿ. ಅದೇನು ದೊಡ್ಡ ವಿಚಾರ ಅಲ್ಲ. ಸರ್, ಈ ಕಡೆ ವಿಜಯನಗರ ವ್ಯಾಪ್ತಿಯಲ್ಲಿ ಕೃಷ್ಣಪ್ಪ ಅವರು ಇರ್ಬೋದು, ಪ್ರಿಯಾಂಕೃಷ್ಣ ಇರ್ಬೋದು, ಅವ್ರನ್ನ ಭೇಟಿ ಆಗಲಿಕ್ಕೆ ನೂತನ ಸಚಿವರು ಕೂಡ ಈಗ ಹೋಗ್ತಾರೆ. ಅವ್ರಿಗೂ ಕೂಡ ಅವ್ರು ಸಿಗೋದಿಲ್ಲ. ನಿನ್ನೆಯಿಂದ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ನಾನು ಅವ್ರಿಗೆ ಮಾತಾಡಿದ್ದೀನಿ. ಸಮಾಧಾನವಾಗಿರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದರೆ ಇಬ್ಬಿಬ್ಬರು
ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಪ್ರಿಯಾ ಕೃಷ್ಣ ಅವರು ಇನ್ನೂ ಯುವಕರಿದ್ದಾರೆ, ಭಾಳ ಭವಿಷ್ಯ ಭಾಳ ಉಜ್ವಲವಾಗಿದೆ. ಮುಂದೆ ಏನಾದರೂ ಒಳ್ಳೇದಾಗುತ್ತೆ. ಮೈಸೂರು ವ್ಯಾಪ್ತಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಸರ್. ತನ್ವೀರ್ ಸೇಠ್ ಅವರ ವಿಚಾರದಲ್ಲಿ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈಗ ತನ್ವೀರ್ ಸೇಠ್ ಅವ್ರಿಗೆ ಅನ್ಯಾಯ ಆಗಿದೆ ಅಂತ ನಾನು ಒಪ್ಕೊಳ್ತೀನಿ. ಆದರೆ ಆ ಸಮುದಾಯಕ್ಕೆ ಯಾವತ್ತೂ ಸಹ ಇಷ್ಟೊಂದು ಪ್ರಾತಿನಿಧ್ಯ ಕೊಟ್ಟಿಲ್ಲ, ಪ್ರಾತಿನಿಧ್ಯವನ್ನು ಸಹ ಕೊಟ್ಟಿದ್ದೇವೆ. ಗಾಯತ್ರಿ ಅದನ್ನು ನಾವು ಚರ್ಚೆ ಮಾಡುವಂಥ ವಿಚಾರ ಅಲ್ಲ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ತಾ ಇರ್ತಾರೆ. ಎಲ್ಲರಿಗೂ ಸಹ ಅವಕಾಶಗಳು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಯತ್ನ ಮಾಡಿದ್ವಿ ಅಷ್ಟು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಅವರು ಯಾರಿಗೂ ಸಹ ಹೇಳಿಕೆ ಕೊಡಲಿಲ್ವಲ್ಲ, ನಾವು ಮೂರು ಜನ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ನಾನೆಲ್ಲೂ ಸಹ ಪತ್ರಿಕೆಗಳಲ್ಲಿ ನೋಡಲಿಲ್ಲ, ನನಗೂ ಸಹ ಹೇಳಿಲ್ಲ ಅವ್ರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ಯಾರು ಸಾಮ್ರಾಟ್ ಅಶೋಕನ? ಆ ಸಾಮ್ರಾಟ್ ಅಶೋಕನಿಗೆ ಬೆನ್ನಿಗೆ ಎಷ್ಟು ಹಾಕಿದ್ದಾರೆ ಅಂತ ಕೇಳಿ ಯತ್ನಾಳ್ ಕೇಳಿದ್ರೆ ಹೇಳ್ತಾರೆ. ನಮ್ಮ ಯತ್ನಾಳ್ ಸಾಹೇಬರು ಏನೇನು ಹೇಳಿದ್ದಾರೆ ಅದಕ್ಕೆ ಜೀರ್ಣ ಮಾಡ್ಕೊಳ್ಳೋಕೆ ಹೇಳಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ಸರ್, ಮಂಕಾಳ್ ವೈದ್ಯ ಅವರ ವಿಚಾರದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅವ್ರ ಹೆಸರು ಬಂತು ಅಥವಾ ಅವ್ರ ಹೆಸರನ್ನ ಕೈ ಬಿಡಬೇಕಾಯ್ತು ಅನ್ನುವಂತ ಚರ್ಚೆ ಯಾರ್ದು? ಮಂಕಾಳ್ ವೈದ್ಯ ಅವರ ವಿಚಾರದಲ್ಲಿ. ಬಟ್ ಬೆಳಿಗ್ಗೆ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ನಿನ್ನೆ ಸರ್ವಪಕ್ಷಗಳ ಸಭೆ ಇತ್ತು, ಆ ಸಂದರ್ಭದಲ್ಲಿ ಆತರದಲ್ಲಿ ಸೈನ್ ಮಾಡೋಗಿದ್ದಾರೆ ಅನ್ನೋದು. ಅಂದ್ರೆ ಒಂದು ರಾಜ್ಯದ ಸಚಿವ ಸಂಪುಟವನ್ನ ನಿರ್ಧಾರ ಮಾಡುವುದು ಯಾಕೆ ಈ ತರ ಗೊಂದಲ? ಈಗ ಸರ್ವಪಕ್ಷದ ಸಭೆ ಬೇರೆ, ಮಂತ್ರಿಮಂಡಲದಲ್ಲಿ ಆಗೋ ಸಂದರ್ಭದಲ್ಲಿ ಬೇರೆ. ಆ ವಿಚಾರಗಳನ್ನು ಅದೇನಾಗಿದೆ ಅನ್ನೋದು ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಅದನ್ನು ಪಕ್ಷದ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಅವ್ರಿಗೂ ಮಂಕಾಳ್ ವೈದ್ಯ ಅವ್ರಿಗೂ ಸಹ 3 ವರ್ಷ ಅವಕಾಶಗಳನ್ನ ಕೊಟ್ಟಿದ್ದೀವಿ. ಮುಂದೆ ಬೇರೆ ಏನಾದರೂ ಅವಕಾಶಗಳು ಸಿಗುತ್ತೆ. ಏನಾದ್ರಿ ಒಬ್ಬೊಬ್ರಿಗೆ ಕೇಳದೆ ಉತ್ತರ ಕೊಡ್ತೀನಿ ನಾನು. ಈಗ ನಮ್ಮ ಸಭೆಗಳು ಶಾಸಕರು ಮಾಡೋಕ್ಕೆ ಎಲ್ಲ ಹಕ್ಕು ಇದೆ. ನಾವು ನಾಗ್ಪುರಿಂದ ಏನು ಡೈರೆಕ್ಷನ್ಸ್ ತಗೊಳ್ಳೋದಿಲ್ಲ. ಅವ್ರ ಅನಿಸಿಕೆಗಳನ್ನು ಮೀಟಿಂಗ್ ಮಾಡಿ ನಮ್ಗೆ ಹೇಳ್ತಾರೆ, ಆಮೇಲೆ ನಾವು ಕೇಳ್ತೀವಿ. ಮಹಿಳೆಯರಿಗೆ ಅವಕಾಶ ಕೊಟ್ಟಿಲ್ಲ, ಕೊಡಬೇಕು. ಅದನ್ನು ನಾನು ಚರ್ಚೆ ಮಾಡಿ ಯಾವ ರೀತಿ ಮಾಡಿ ಅದನ್ನು ಸರಿ ಮಾಡ್ಬೋದು ಅನ್ನೋದು ನಾನು ನಮ್ಮ ಶ್ರೇಷ್ಠ ನಾಯಕತ್ವದ ಜೊತೆ ಮಾತಾಡ್ತೇನೆ.